Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ಏನಪ್ಪ ಅಂತ ಅಂದರೆ ಮನೋಜ್ ಅವರು ನನ್ನ ಇವತ್ತು ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ರೆಡಿ ಆಗ್ತಾ ಇದ್ದೀವಿ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು. ಯಾವ ಟೆಂಪಲ್ ಏನು ಅಂತ ಹೇಳಿ ಹೋಗ್ತಾ ಹೇಳ್ತೀನಿ. ನಾವು ಹೊರಡೋದಕ್ಕೂ ಮುಂಚೆ ಮನೇಲಿ ದೀಪ ಹಚ್ಬೇಕಲ್ವಾ, ಸೊ ದೀಪ ಹಚ್ಬಿಟ್ಟು ಹೊರಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಬನ್ನಿ ಹೋಗೋಣ. ಇವಾಗ ನಾವು ಹೊರಟಿದ್ದೀವಿ. ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಯಾವುದು ಅನ್ನೋದು ಗೊರವನಹಳ್ಳಿ ಲಕ್ಷ್ಮಿ ಟೆಂಪಲ್ಗೆ ಹೋಗ್ತಾ ಇದ್ವಿ. ಮನೋಜ್ ಅವರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಇನ್ನೂ ತಿಂಡಿ ಬೇರೆ ತಿಂದಿಲ್ಲ, ಹೊಟ್ಟೆ ಎಷ್ಟಾಗ್ತಾ ಇದೆ. ಸೊ ಹೋಗ್ತಾ ಇಲ್ಲೇ ತಿನ್ಕೊಂಡು ಹೋಗ್ಬೇಕು. ಏನಪ್ಪ ಅಂತ ಅಂದರೆ ಇಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳಿ ಮನೋಜ್ ಅವ್ರು ಕರ್ಕೊಂಡ್ಬಂದಿದ್ದಾರೆ. ಇವತ್ತು ಮೈಲೇಜ್ ನೋಡ್ತೀವಿ ಎಷ್ಟು ಬರುತ್ತೆ ಅಂತ. ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟೇನೋ. ಆ ಕಡೆ ಬರೋಕ್ಕೆ ಹೇಳ್ತಾ ಇದ್ದಾರೆ. ತಗೋಬರ್ಲಾ ನಾರ್ಮಲ್ ಸ್ಕೋರ್ ಪೆಟ್ರೋಲ್ ಟ್ರೈ ಮಾಡ್ಬೋದಲ್ಲ ಸರ್? ರೇಟ್ ಕಡಿಮೆ ಆಗಿದೆ, 116 ರೂಪಾಯಿ ಇದೆ ಅಷ್ಟೇ. ಪಿಕಪ್ ಪಾರ್ಟ್ಸ್ ಚೆನ್ನಾಗಿದೆ, ಇಂಜಿನ್ ಪಾರ್ಟ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ನಾರ್ಮಲ್ ಆಗಿ ತಿಂತೀಯ ತಗೊಂಬರ್ಲಾ? ಏನು ಬೇಕು? ಚಿಪ್ಸ್ ಇರ್ತಲ್ವಾ? ಏನಿರುತ್ತೆ ಚಿಪ್ಸ್ ಇರುತ್ತೆ. ಮನೋಜ್ ಅವ್ರು ಚಿಪ್ಸ್ ಏನಾದರೂ ತೊಗೊಂಬ ಅಂತ ಇದ್ದಾರೆ. ಏರ್ ಹಾಕಿಸ್ತಾ ಇರ್ತೀನಿ. ಸರಿ ಹೋಗಿ ತೊಗೊಂಬರೋಣ. ಎಸ್, ಮನೋಜ್ ಅವರು ಹೊಟ್ಟೆ ಎಸಿತಾ ಇದೆ, ಏನಾದರೂ ತೊಗೊಂಬ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಪೆಟ್ರೋಲ್ ಹಾಕಿಸ್ತಾ ಇದ್ವಲ್ಲ, ಅಲ್ಲೇ ಶಾಪ್ ಇರುತ್ತೆ ಅಲ್ವಾ ಶೆಲ್ಲಲ್ಲಿ. ಸೊ ಅಲ್ಲಿಗೆ ಹೋಗಿ ಏನು ಬೇಕು ಅಂತ ಹೇಳಿ ನೋಡಿಕೊಂಡು ತೊಗೊಳ್ಳೋಣ ಅಂತ ಹೇಳಿ ತೊಗೊತಾ ಇದ್ದೆ. ಕೊನೆಯದಾಗಿ ಒಂದು 4-5 ಐಟಮ್ ತೊಗೊಂಡು ಅದಾದಮೇಲೆ ಬಿಲ್ ಮಾಡ್ಸೋಕ್ಕೆ ಅಂತ ಹೇಳಿ ಕೊಟ್ಟು, ಮನೋಜ್ ಅವರು ಅಷ್ಟರಲ್ಲಿ ಏರ್ ಹಾಕಿಸ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಅವರು ಏರ್ ಹಾಕ್ಸೋಕ್ಕೆ ಅಂತ ಹೇಳಿಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಏರ್ ಹಾಕ್ಸೋಕ್ಕೆ ಅಂತ ಹೇಳಿ ಹೋದರು. ನಾನು ಏನೆಲ್ಲ ಬೇಕು ಅದನ್ನು ನೋಡಿ ಅದಾದಮೇಲೆ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಹೊರಟಿದ್ದಾಯಿತು. ಔಟ್ಸೈಡ್ ಇದೆ. ನಾವು ಚಿಪ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಕಾರಲ್ಲೇ ಇದ್ದಾರೆ. ರ್ಯಾಟ್ ಸ್ಪ್ರೇ ಐತೆ, ತೊಗೊಳ್ಳ? ಬೇಡ. ಮಸ್ಕ ಒಂದು ಬಿಸ್ಕೆಟ್ ತೊಗೊಂಡೆ, ಮತ್ತು ಸ್ನೀಕರ್ಸ್ ಏನು ಬರುತ್ತೆ ಅದನ್ನು ತೊಗೊಂಡೆ. ಹಾಗೆ ಲೇಸು ಟೊಮೊಟೊ ಫ್ಲೇವರ್ ಒಂದು, ಮತ್ತು ಆನಿಯನ್ ಫ್ಲೇವರ್ ಒಂದು ಲೇಸ್ ತೊಗೊಂಡೆ. ಏನು ಅಷ್ಟೊಂದು ಹಿಡಿತಾ? ಎಷ್ಟು ಲೀಟ್ರು ಪೆಟ್ರೋಲು? ಅದೇ ಎಷ್ಟು ಲೀಟ್ರು? ಟೋಟಲ್ ಎಷ್ಟು ಕೆಪಾಸಿಟಿ ಇದೆ? ಮೊದಲೇ 3 ಪಾಯಿಂಟ್ ಇತ್ತು ತಾನೇ? ಎಷ್ಟು ಪಾಯಿಂಟ್ ಐತೆ ಈಗ? ಎಷ್ಟೊಂದು ಪಾಯಿಂಟ್ ಐತೆ? 3 ಎಷ್ಟೈತೆ? ಅಯ್ಯೋ ಎ ಸಿ ಕಣ್ಣಿಗೆ ಬರ್ತೈತೆ. 3, 6, 7, 8 ಪಾಯಿಂಟ್ ಐತೆ. ಎಷ್ಟು ಲೀಟ್ರ್ ಹಿಡಿಯುತ್ತೆ ಕೆಪಾಸಿಟಿ? ನಾವು ಕೇಳಬೇಕಿತ್ತಲ್ಲಿ, ನಾವು ಕೇಳೇ ಇಲ್ಲ. ಇವಾಗ ಏರ್ ಹಾಕಿಸ್ತಾ ಇದ್ದಾರೆ. ಏರೆಲ್ಲ ಹಾಕಿಸ್ಕೊಂಡು ಹೊರಡ್ಬೇಕು. 28 ಲೀಟ್ರ್ ಇವಾಗ ಹಾಕಿರೋದ? ಮೊದಲೇ 3 ಪಾಯಿಂಟ್ ಇತ್ತು. ಹಂಗಾರೆ ಒಂದು 35 ಲೀಟ್ರ್ ಹಿಡಿಯುತ್ತೆ ಅನ್ಸುತ್ತಲ್ವ? 100 ರೂಪಾಯಿ ಡಿಸ್ಕೌಂಟ್. 100 ರೂಪಾಯಿ ಅಷ್ಟೇನಾ? ಓ, 3000 ಮಾಡ್ದ? ಶೆಲ್ಲಲ್ಲಿ ಇವಾಗ ಆಫರ್ ನಡೀತಾ ಇದೆ. 1100 ಮೇಲೆ ಹಾಕ್ಸಿ, ಅಂದರೆ 2100 ಇಂದ 2500 ಹಾಕ್ಸಿದ್ರೆ
50 ರುಪೀಸು, 2500 ಮೇಲೆ ಹಾಕ್ಸಿದ್ರೆ 100, 5000 ಮೇಲೆ ಹಾಕ್ಸಿದ್ರೆ 150 ಆಫ್ ಅಂತ ಹೇಳಿ ಶೆಲ್ಲಲ್ಲಿ ಮಾಡ್ತಾ ಇದ್ದಾರೆ. ನೀವು ಯಾರಾದರೂ ಶೆಲ್ಲಲ್ಲಿ ಪೆಟ್ರೋಲ್ ಹಾಕ್ಸೋದಾದರೆ ನೋಡಿ ಹಾಕಿಸ್ಕೊಳ್ಳಿ. ನಮಗೆ 100 ರುಪೀಸ್ ಡಿಸ್ಕೌಂಟ್ ಸಿಕ್ತು. 3000 ರುಪೀಸ್ ಆಗಿತ್ತು. ಸೊ 100 ರುಪೀಸ್ ಆಫ್ ಕೊಟ್ಟು 2900 ನಾವು ಪೇ ಮಾಡಿದ್ವಿ. ಪಾರ್ಕಿಂಗ್ ಒಳಗಡೆನೇ ಐತೆ ಅಂತ. ನಾವಿವಾಗ ದೇವಸ್ಥಾನದ ಹತ್ರ ಬಂದ್ವಿ. ನಾವಿಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನಪ್ಪ ಅಂತ ಅಂದರೆ ಅಲ್ಲಿ ದೇವಸ್ಥಾನದೊಳಗಡೆ ಏನೂ ಫೋಟೋಸ್ ಆಗಲಿ ಅಥವಾ ವೀಡಿಯೋಸ್ ಆಗಲಿ ಏನೂ ತೆಗಿಯೋ ಹಾಗಿರಲಿಲ್ಲ. ಅದಾದಮೇಲೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೇಳಿ ನಾವು ಊಟದ ಹಾಲ್ ಹತ್ರ ಬಂದ್ವಿ. ಊಟದ ಟೈಮಿಂಗ್ಸ್ ಯಾವಾಗೆಲ್ಲ ಊಟ ಕೊಡ್ತಾರೆ ಅಂತ ಹೇಳಿ ಟೈಮಿಂಗ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ನಾವು ಊಟ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ಹೊರಟ್ವಿ. ಅದಾದಮೇಲೆ ನಾವು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ವಿ. ಎಷ್ಟು ಸೆಕೆ ಆಗ್ತಾಯಿದೆ, ಎಷ್ಟು ಬಿಸಿಲು ಅಂತ ಹೇಳಿದ್ರೆ ಯಪ್ಪ, ನಾನಂತೂ ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೀನಿ. ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ, ಚೆನ್ನಾಗಿತ್ತು ಪ್ರಸಾದ ಎಲ್ಲ. ಮತ್ತು ಏನಪ್ಪ ಅಂತ ಅಂದರೆ ಅಲ್ಲಿ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಯೋ ಹಾಗಿರಲಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ಥರದ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೆಗಿಯೋಕ್ಕಾಗಲಿಲ್ಲ ಒಳಗಡೆ. ಒಂದು ದೇವ್ರದ್ದು ಅದೇ ರಂಗನಾಥ ಸ್ವಾಮಿದು ಅದು ತೆಗಿತಾ ಇದೆ, ಅಲ್ಲಿ ಬೋರ್ಡ್ ಇರಲಿಲ್ಲ ಅಂದ್ಬಿಟ್ಟು. ಆದರೆ ಅವರು ಸೈಡಲ್ಲಿ ಹಾಕಿದ್ರು, ನಾನು ನೋಡಿರಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು ತೆಗಿಯೋ ಆಗಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಆಯಿತು ಅಂತ ಹೇಳಿ ಆಫ್ ಮಾಡಿದ್ದಾಯಿತು ವೀಡಿಯೋನ. ಇವತ್ತು ನಾನು ತುಂಬ ಜನ ರಶ್ ಇರ್ತಾರೆ ಅಂತ ಅಂದ್ಕೊಂಡೆ. ಅಯ್ಯೋ ದೇವ್ರೆ, ತುಂಬ ಜನ ರಶ್ ಇರ್ತಾರೆ ಅಂತ ಅಂದ್ಕೊಂಡೆ. ಬಟ್ ಜಾಸ್ತಿ ಜನ ಏನಂತ ತುಂಬ ಜನ ಏನು ಬಂದಿರಲಿಲ್ಲ. ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ನೋಡಿದೆ. ಇದೇ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿರೋದು. ಮನೋಜ್ ಅವರು ಹೋಗಿಲ್ಲ ಅಂತ ನಾನು ಹೇಳಿದ್ದೆ, ಸೊ ಹಾಗಾಗಿ ಕರ್ಕೊಂಡ್ಬಂದರು. ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಗುಂಡ ಬೇರೆ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಬನ್ನಿ ಹೊರಡೋಣ ಇವಾಗ ಮನೆಗೆ. ನಾನಂತೂ ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೀನಿ. ಒಳ್ಳೆ ನೀರಲ್ಲಿ ಮುಖ ತೊಳ್ಕೊಂಡಿರೋ ಥರ ಫೀಲ್ ಆಗ್ತೈತೆ. ಎಷ್ಟು ಸ್ವೆಟ್ ಆಗ್ತಾ ಇಲ್ಲ, ನೀರು ರೀಚನೆ ಐತೆ. ಯಪ್ಪ ದೇವ್ರೆ, ಅದು ಎಸಿದು ನಂಗೆ ಬೇಡ, ನೀನೇ ಅಪ್ಪ. ನನಗೆ ಎ ಸಿ ಅಂದರೆ ಆಗಲ್ಲ ಕಾರಲ್ಲಿ. ಅದು ಕಾರಲ್ಲಿ ಎ ಸಿ ಅಂದರೆ ಆಗದೇ ಇಲ್ಲ. ಇವರು ಗಾಡಿ ಓಡ್ಸೋಕ್ಕಾಗಲ್ಲ, ವಿಂಡೋ ತೆಗೆದ್ರೆ ಗಾಳಿ ಹಂಗೆ ಹಿಂಗೆ ಅಂತ ಹೇಳಿ ಎ ಸಿ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಅವ್ರ ಕಡೆಗೆ ಎಲ್ಲ ಫುಲ್ ತಿರುಗಿಸ್ಬಿಟ್ಟಿದ್ದೀನಿ, ನಿನ್ನ ಕಡೆನೇ ಎಲ್ಲ ಎ ಸಿ ಹೋಗಲಿ ಅಂತ ಅಂದ್ಬಿಟ್ಟು. ಮನೋಜ್ ಅವ್ರು ಏನಪ್ಪ ಅಂದರೆ ದೊಡ್ಡದಾಗಿ ನಾನು ಚಿಪ್ಸ್ ಎಲ್ಲ ತಿಂತೀನಿ ತೊಗೊಂಬ ಅಂತ ಹೇಳಿ ತರಿಸ್ಕೊಂಬಿಟ್ರು. ನೋಡಿದ್ರೆ ಬಿಸ್ಕೆಟು ಚಿಪ್ಸು ಎಲ್ಲ ಹಾಗೆ ಬಿದ್ದಿದೆ. ಒಂದು ಚಿಪ್ಸು ಓಪನ್ ಮಾಡಿದ್ವಿ, ಒಂದು ಸ್ನಿಕ್ಕರ್ಸ್ ತೊಗೊಂಡಿದ್ನಲ್ಲ ಅದರಲ್ಲಿ ಇಬ್ಬರು ತಿಂದ್ವಿ. ಒಂದು ಸ್ನಿಕ್ಕರ್ಸ್ ಫುಲ್ ಖಾಲಿ ಮಾಡಿದ್ವಿ. ಇನ್ನು ಬಿಸ್ಕೆಟ್ ಮತ್ತು ಒಂದು ಲೇಸು ಟೊಮೊಟೊ ಫ್ಲೇವರ್ದು ಅದು ಹಾಗೆ ಇದೆ, ಓಪನ್ನೇ ಮಾಡಿಲ್ಲ ಅದು. ಇನ್ನೊಂದು ಆನಿಯನ್ ಫ್ಲೇವರ್ ಏನಿದೆ ಅದರಲ್ಲಿ ಇಬ್ಬರು ತಿಂದ್ವಿ ಸ್ವಲ್ಪ ಸ್ವಲ್ಪ. ಇನ್ನೂ ಸ್ವಲ್ಪ ಹಾಗೆ ಇದೆ. ಸುಮ್ಮನೆ ತಿಂತೀನಿ ತೊಗೊಂಬ ಅಂತ ಹೇಳೋದು, ಯಾವಾಗಲೂ ಹಿಂಗೆ ಮಾಡ್ತಾರೆ ಮನೋಜ್ ಅವರು. ತಿಂತೀನಿ ತೊಗೊಂಬ ಅಂತ ಹೇಳ್ಬಿಡೋದು, ತಿನ್ನೋದೇ ಇಲ್ಲ, ಹಾಗೇ ಬಿದ್ದಿರುತ್ತೆ ಅದು. ಲಾಸ್ಟಿಗೆ ನಾನೇ ತಿಂದು ಖಾಲಿ ಮಾಡಬೇಕು. ಫುಲ್ ಸೀರಿಯಸ್ ಆಗಿ ಗಾಡಿ ಓಡಿಸ್ತಾ ಇದ್ದಾರೆ. ನಮ್ಮ ಗುಂಡ ಏನು ಮಾಡ್ತಾ ಇದ್ದಾನೋ ಏನೋ ಪಾಪ. ನಾವು ಬೆಳಗ್ಗೆ ಬರುವಾಗ ಗಲಾಟೆ ಮಾಡ್ತಾ ಇದ್ದ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ನಾನೇನಾದರೂ ಅವನ್ನ ಒಳಗಡೆ ಬಿಟ್ಬಿಟ್ಟು ಡೋರ್ ಹಾಕೊಂಡು ಬರ್ತಾ ಇದ್ದೀನಿ ಅಂದರೆ ನನಗೆ ಲೈಕ್ ಎಷ್ಟು ರ್ಯಾಶಾಗಿ ಬಿಹೇವ್ ಮಾಡ್ತಾನೆ ಗೊತ್ತಾ. ನನ್ನ ಜೊತೆ ಕಚ್ಚೋ ಥರ ಎಲ್ಲ ಆಡ್ತಿರ್ತಾನೆ. ಯಾಕೆ ಅಂದರೆ ನಾನು ಕರ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು. ಅದೇ ಮನೋಜ್ ಅವ್ರ ಹತ್ರ ಹಂಗೆ ಮಾಡಲ್ಲ, ಹೊಡೆದು ಬಿಡ್ತಾರೆ ಅಂತ. ಮನೋಜ್ ಅವರು ಆ್ಯಕ್ಚುಲಿ ಹೊಡೆಯಲ್ಲ, ನಾನೇ ಒಂದೊಂದು ಸಲ ಕೋಪ ಬಂದರೆ ಹೊಡೆದು ಬಿಡ್ತೀನಿ.
ರೇರ್ ಅವನಿಗೆ ಜಾಸ್ತಿ ಹೊಡೆಯಲ್ಲ ನಾವು ಆ ಥರ ಎಲ್ಲ. ಬಟ್ ಅದೇ ಇವತ್ತು ನಾನೇನಾದರೂ ದೂರಾಗ್ತಾ ಇದ್ದೀನಿ ಅಂತ ಅಂದರೆ ಕೋಪ ಮಾಡ್ಕೊಳ್ಳೋದು ಹೀಗೆಲ್ಲ ಮಾಡ್ತಾನೆ, ಬಿಟ್ಟು ಹೋಗ್ಬಿಡ್ತೀನಿ ಅವನ್ನ ಅಂತ ಹೇಳ್ಬಿಟ್ಟು. ಮತ್ತು ಇವತ್ತು ಏನಪ್ಪ ಅಂತ ಅಂದರೆ ನಮ್ಮದು ಕಾರು ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ದೀವಿ. ಈಗ ನೆಕ್ಸ್ಟು ನಾವೆಲ್ಲಿ ಪೆಟ್ರೋಲ್ ಹಾಕ್ಸಿದ್ವೋ ಅಲ್ಲಿ ಅಥವಾ ಇನ್ನು ಬೇರೆ ಎಲ್ಲಾದರೂ ಅಂದರೆ ಒಂದಿಷ್ಟು ಕಿಲೋಮೀಟರ್ ಅಂತ ಹೋಗ್ಬಿಟ್ಟು ಅದಾದಮೇಲೆ ಮತ್ತೆ ಪೆಟ್ರೋಲ್ ಹಾಕ್ಸಿ ಚೆಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಬರುತ್ತೆ ಅಂತ. ಅವ್ರು ನಮಗೆ ಕಾರ್ ಕೊಡುವಾಗ ಹೇಳಿದರು ಒಂದು 18 ಆ ಥರ ಬರುತ್ತೆ ಅಂತ ಹೇಳಿ. ನೋಡೋಣ ಎಷ್ಟು ಬರುತ್ತೆ ನೋಡೋಣ. AC ಹಾಕಿದ್ರೂ ನನಗೆ ಸ್ವೆಟ್ ಬರ್ತಾನೆ ಇದೆ, ಅಷ್ಟು ಶೆಕೆ ಅಷ್ಟು ಬಿಸಿ, ಎಷ್ಟು ಬಿಸಿ ಅನ್ನೋ ನನಗೆ. ಕಾರಲ್ಲಿ ಹಾಕಿದರೆ ಸಾಕಲ್ವ, ಅದು ನನಗೆ ಬರಬೇಕು ಅನ್ನೋದೇನಿಲ್ವಲ್ಲ. ನನಗೆ ಸ್ವಲ್ಪ ಅದು AC ಸ್ಮೆಲ್ಲು ಅದೆಲ್ಲ ನಂಗೆ ಇಷ್ಟ ಆಗಲ್ಲ ಕಾರಲ್ಲಿ. ಸೊ ಹಾಗಾಗಿ ನಾನು ನನ್ನ ಕಡೆಗೆ ತಿರುಗಿಸ್ಕೊಂಡಿಲ್ಲ. ಕಾರು ಸ್ವಲ್ಪ ಕೂಲ್ ಆದಮೇಲೆ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ ಸ್ವೆಟ್ ಎಲ್ಲ. ನೋಡೋಣ. ಪೆಟ್ರೋಲ್ ನಾವಿಲ್ಲಿ ಪೆಟ್ರೋಲ್ ಹಾಕ್ಸೋಕ್ಕೆ ಬಂದಿದ್ದೀವಿ. ಅಂದರೆ ಮೈಲೇಜ್ ಎಷ್ಟು ಕೊಟ್ಟಿದೆ ಏನು ಅಂತ ನೋಡಬೇಕಲ್ಲ. ಸೊ ಹಾಗಾಗಿ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಏನಪ್ಪ ಅಂತ ಅಂದರೆ ನಮ್ಮ ಬೂಬುಗೆ ಈ ಒಂದು ರೈಟಿಂಗ್ ಪ್ಯಾಡ್ ಏನಿದೆ ಇದಂದರೆ ತುಂಬಾ ಇಷ್ಟ. ಏಕೆಂದರೆ ಇವನ ಫ್ರೆಂಡ್ ಒಬ್ಬನ ಹತ್ರ ಇದೇ ಥರ ಒಂದು ರೈಟಿಂಗ್ ಪ್ಯಾಡ್ ಇತ್ತು. ಸೊ ಹಾಗಾಗಿ ಇದನ್ನು ನನ್ನ ಹತ್ರ ಒಂದು ಸಲ ಕೇಳಿದ್ದ. ನಾವು ಕಾರ್ನ ಸಿಗ್ನಲಲ್ಲಿ ನಿಲ್ಲಿಸಿರುವಾಗ ಇದು ರೈಟಿಂಗ್ ಪ್ಯಾಡ್ ಏನಿದೆ ಅದನ್ನು ತೊಗೊಂಬಂದರು. ಸೊ ಆವಾಗ ಓಕೆ ನಾನು ನೋಡ್ತಾ ಇದ್ನಲ್ಲ ಅಂತ ಹೇಳಿ ಇದನ್ನು ಬೂಬುಗೋಸ್ಕರ ತೊಗೊಂಡಿದ್ದಾಯಿತು. ಎಸ್, ಏನಪ್ಪ ಅಂತ ಅಂದರೆ ಅಮ್ಮನ ಮನೆಗೆ ಹೋಗಿ ಬೂಬುಗೋಸ್ಕರ ಅದು ಒಂಥರ ನೋಟ್ ಪ್ಯಾಡ್ ಟೈಪ್ ತೊಗೊಂಡಿದ್ನಲ್ಲ. ಸೊ ಅದನ್ನು ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಮನೋಜ್ ಅವ್ರಿಗೆ ಔಟ್ಸೈಡ್ ಅಂದರೆ ಒಂದು ಡಾಬಾ ಹೇಳ್ತಾನೆ ಇದ್ದಾರೆ ಕರ್ಕೊಂಡು ಹೋಗ್ಬೇಕು ಅಂತ. ಲಾಸ್ಟ್ ಟೈಮ್ ಒಂದು ನಾವು ಗೇಮ್ ಆಡಿದ್ದು ನಿಮಗೆ ನೆನಪಿರ್ಬೋದು. ನಾನು ಚಾಲೆಂಜ್ ಕೊಡೋ ಥರ ಮನೋಜ್ ಅವ್ರಿಗೆ, ಆ ಚಾಲೆಂಜಲ್ಲಿ ಮನೋಜ್ ಅವ್ರು ಗೆದ್ದಿದ್ರು. ಸೊ ಹಾಗಾಗಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವಾಗ ಹೇಳಿದ್ದೆ. ಬಟ್ ನಮಗೂ ಹೋಗೋಕ್ಕೆ ಟೈಮ್ ಇರಲಿಲ್ಲ, ಸೊ ಹೋಗೋಕ್ಕಾಗಿರಲಿಲ್ಲ. ಇವಾಗ ಮನೋಜ್ ಅವರು ಅಲ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಯಾವುದೋ ಒಂದು ಹೋಟೆಲ್ ಡಾಬಾ ಹೇಳಿದರೆ ಆ ಡಾಬಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಏನು ಕರ್ಕೊಂಡು ಹೋಗ್ತಾ ಇರೋದು ಅಂತ ಅಂದರೆ, ನಾನು ಹೇಳ್ದಂಗೆ ಮೊದಲು ಒಂದು ಚಾಲೆಂಜ್ ಮಾಡಿದ್ವಿ. ನಾನು ಏನೇ ಹೇಳಿದ್ರೂ ಮಾಡಬೇಕು ನೀವು ಅಂತ ಹೇಳಿಬಿಟ್ಟು ಆ ಚಾಲೆಂಜಲ್ಲಿ ಗೆದ್ದಿದ್ದಕ್ಕೆ ಮನೋಜ್ ಅವ್ರಿಗೆ ಇವತ್ತು ಲಂಚ್ ಡಿನ್ನರು ಯಾವುದಾದ್ರೂ ಸರಿ ಹೋಗ್ತಾ ಇದ್ದೀವಿ. ಲಂಚ್ ಅಥವಾ ಡಿನ್ನರ್. ನಾವು ಡಿನ್ನರ್ಗೆ ಏನು ಹೋಗಿದ್ವಿ ಆ ಒಂದು ಲಾಗು ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ. ಯಾರಾದರೂ ಈ ವಿಡಿಯೋನ ನೋಡಿದರೆ ಇನ್ ಕೇಸ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.